ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡಲಿರುವುದು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಆರೋಗ್ಯಕರವ ಮತ್ತು ರುಚಿಕರವಾದ ಮಸ್ಸೊಪ್ಪು ಸಾರು. ಇದು ವಿವಿಧ ಸೊಪ್ಪುಗಳಿಂದ ತಯಾರಾಗುವ ಸಾರು. ಆರೋಗ್ಯಕ್ಕೆ ಉತ್ತಮ, ರುಚಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಏನೇನು ಸೊಪ್ಪು ತಗೊಂಡಿದ್ದೀನಿ ಅಂದರೆ, ಹಳ್ಳಿ ಕಡೆ ಸಿಗುತ್ತಲ್ಲ ಸೊಪ್ಪು, ಅದೆಲ್ಲ ಸೊಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿಗೆ ಮಸ್ಸೊಪ್ಪು ಸಾರಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಹಸಿರು ಸೊಪ್ಪು ನಾನು ಇಲ್ಲಿ ಪಾಲಕ್ಕು, ದಂಟು ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಅನ್ನಿ ಸೊಪ್ಪು ತಗೊಂಡಿದ್ದೀನಿ. 2 ಕಪ್ ಆಗೋಷ್ಟು. ಇದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ತೆಂಗಿನ ತುರಿ ಬಂದುಬಿಟ್ಟು 1 ಕಪ್ ತಗೊಂಡಿದ್ದೀನಿ. ಬೆಳ್ಳುಳ್ಳಿ 6ರಿಂದ 10 ತಗೊಂಡಿದ್ದೀನಿ. ಜೀರಿಗೆ 1 ಚಮಚ, ಮೆಣಸು 4ರಿಂದ 5. ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ತಗೊಂಡಿದ್ದೀನಿ. ಹಾಗೆ ಇವಾಗ ಸೀಸನ್ ಅಲ್ವಾ, ಹಲಸಂದೆಕಾಯಿ ಬರುತ್ತಲ್ಲ, ಅದನ್ನು 1 ಬೌಲ್ ತಗೊಂಡಿದ್ದೀನಿ. ಹಾಗೆ ಆನಿಯನ್ನು 1 ಚಿಕ್ಕದು, ಹಾಗೆ ಹಸಿಮೆಣಸಿನ್ಕಾಯಿ 5ರಿಂದ 6, 2 ಟೊಮೊಟೊನ ಇಲ್ಲಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಬಿಟ್ಟು ಇದನ್ನು ನಾವು ಕುಕ್ಕರ್ಗೆ ಹಾಕಿ ವಿಸಿಲ್ ಬರ್ಸೋದು ಆ ಥರ ಎಲ್ಲ ಬೇಡ. ಜಸ್ಟ್ ಸಿಂಪಲ್ಲಾಗಿ ಬೇಯಿಸ್ಕೊಬಿಡಿ. ಯಾಕಂದರೆ ನಾವಿಲ್ಲಿ ಬೇಳೆ ಹಾಕಿಲ್ಲ, ಹಸಿ ಅಲಸಂದೆ ಕಾಳು ಹಾಕಿದ್ದೀವಿ ಅದಕ್ಕೆ. ಅದು ಕೂಡ ಬೇಗನೆ ಬೇಯುತ್ತೆ. ನೀರು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ಅಗತ್ಯವಿದ್ದಷ್ಟು ನೀರನ್ನು ಹಾಕ್ಕೊಂಡು, ಮತ್ತು ಇದಕ್ಕೆ ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಬಿಟ್ಟು, ನಾವು ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಮುಚ್ಚಳನ ಹಾಕಿ, ಕ್ಯಾಪ್ ಹಾಕೋದಕ್ಕೆ ಹೋಗಬೇಡಿ, ಜಸ್ಟ್ ಒಂದು ಪ್ಲೇಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಇಲ್ಲಿ 1 ಚಮಚೆಯಷ್ಟು ಖಾರದ ಪುಡಿ, ಹಾಗೆ ಸಾಂಬಾರದ ಪುಡಿ, ಧನಿಯಾ ಪುಡಿ ಅಂತಾರಲ್ಲ, ನಾನು ಮನೆಗೆ ತಯಾರು ಮಾಡ್ಕೊಂಡಿರೋದನ್ನೇ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ. ಖಾರ ಜಾಸ್ತಿ ತಿನ್ನೋರಿದ್ರೆ ಇಲ್ಲಿ 1 ಚಮಚದಷ್ಟು ಖಾರದ ಪುಡಿನೂ ಕೂಡ ಸೇರಿಸ್ಕೊಳ್ಳಿ. ಹಾಗೆ 1 ಬದನೆಕಾಯಿಯನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಮುಚ್ಚಳ ಇಟ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದಾದಮೇಲೆ, ನೋಡಿ ಫಸ್ಟು ಸೊಪ್ಪು ಅನ್ನೋದು ಫುಲ್ ಇತ್ತಲ್ಲ, ಇವಾಗ ನೋಡಿ ಬೇಯ್ತಾ ಅದೇ ಕಡಿಮೆ ಆಗೋಗ್ಬಿಡುತ್ತೆ. ವಾಟರ್ ಕೂಡ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಹೋಗಬೇಡ್ರಿ, ಸೊಪ್ಪಲ್ಲಿ ಕೂಡ ನೀರು ಇರುತ್ತಲ್ಲ, ಅದೆಲ್ಲನೂ ಬಿಟ್ಕೊಳ್ಳುತ್ತೆ ಈ ಟೈಮಲ್ಲಿ. ಈ ಸೊಪ್ಪು ಬೆಂದಿದ್ದೆಲ್ಲ ಆದಮೇಲೆ ಸೊಪ್ಪು ಅನ್ನೋದು ಏನಿರುತ್ತೋ ಅದನ್ನು ಮಾತ್ರ ತಗೊಬಿಟ್ಟು ಚೆನ್ನಾಗಿ ಮಸ್ಕೊಳ್ಳಿ. ಕಾಳೆಲ್ಲ ಹಂಗಂಗೆ ಸಿಕ್ಕಿದ್ರೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿ ಅನ್ನೋದು. ಸೊಪ್ಪು ಮಾತ್ರ ತಗೊಬಿಟ್ಟು ಸಪ್ರೇಟ್ ಮಾಡಿಕೊಂಡು ಮಸ್ಕೋಬೇಕು. ನಿಮಗೆ ಇಲ್ಲಿ ಬಂದುಬಿಟ್ಟು ಒಗ್ಗರಣೆ ಏನಾದರೂ ಮಾಡ್ಕೋಬೇಕು ಅಂದರೆ ನೀವು ಒಗ್ಗರಣೆ ಮಾಡ್ಕೋಬೋದು. ಇಲ್ಲಿ ನಾನು ಯಾವುದೇ ರೀತಿ ಒಗ್ಗರಣೆ ಹಾಕಿ ಮಾಡ್ಕೊಂಡಿಲ್ಲ. ನೋಡಿ, ವಿತೌಟ್ ಆಯಿಲ್ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡು ನೋಡಿ. ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೂ ಈ ರೆಸಿಪಿ ಅವ್ರಿಗೆ ತುಂಬ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಇದು ರಾಗಿ ಮುದ್ದೆ ಜೊತೆ ಒಂದು ಸಲ ರುಚಿ ಮಾಡ್ಕೊಂಡು ನೋಡಿ, ರಾಗಿ ಮುದ್ದೆ ಜೊತೆ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ಮಸ್ಸೊಪ್ಪು ಸಾಂಬಾರು ಅನ್ನೋದು. ಈ ರುಚಿಕರ ಮಸ್ಸೊಪ್ಪು ಸಾರು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.